ಪಾಲಿಕೆಯಲ್ಲಿ 10 ವರ್ಷಗಳ ಕಾಲ ದಿನಗೂಲಿ ಸೇವೆಯನ್ನು ಸಲ್ಲಿಸಿ ಸಕ್ರಮಗೊಂಡ ನೌಕರರಿಗೆ 248A ಅರ್ಹತಾದಾಯಕ ಸೇವೆ ಕೊಡಬೇಕು ಅಂತ ತಿಳ್ಕೊಂಡು ನಮಗೆ ಸಕ್ರಮಗೊಳಿಸ್ತಕ್ಕಂಥ ಆದೇಶದಲ್ಲಿ ಬರೆದುಕೊಟ್ಟರು ಕೂಡ ಈ 6 ವರ್ಷಗಳಾದರೂ ಕೂಡ ನಮಗೆ ಮಹಾನಗರ ಪಾಲಿಕೆಯಿಂದಾಗಲಿ ಪೌರಾಡಳಿತ ನಿರ್ದೇಶನದಿಂದಾಗಲಿ ಕೊಡ್ತಾ ಇಲ್ಲ. ಬೇರೆ ಬೇರೆ ಇಲಾಖೆಯಲ್ಲಿ ಕೊಡ್ತಾ ಇದ್ರೆ ನಮ್ಮ ಇಲಾಖೆಯಲ್ಲಿ ಮಹಾನಗರ ಪಾಲಿಕೆ ಸೇವೆ ಸಂಸ್ಥೆಗಳಲ್ಲಿ ಮಾತ್ರ ಈ ಅನ್ಯಾಯ ನಡೀತಾ ಇದೆ. ಅದಲ್ಲದೇನು ನಾವು 10 ವರ್ಷ ದಿನಗೂಲಿ ಸೇವೆ ಸಲ್ಲಿಸಿ ಸಕ್ರಮಗೊಂಡ ನಂತರ ಸಕ್ರಮಗೊಂಡ ಉಪದಾನ ಕೊಟ್ಟಿದ್ದಾರೆ ಹೊರತು 10 ವರ್ಷ ದಿನಗೂಲಿ ಸೇವೆಯನ್ನು ಸಲ್ಲಿಸಿದ ಉಪದಾನ ನಮಗೆ ಕೊಟ್ಟಿರುವುದಿಲ್ಲ. ಮಾನ್ಯ ಗೌರವಾನ್ವಿತ ಕಾರ್ಮಿಕ ನ್ಯಾಯಾಲಯ ತೀರ್ಪು ಕೊಟ್ಟರು ಕೂಡ ಆ ತೀರ್ಪನ್ನು ಉಲ್ಲಂಘನೆ ಮಾಡಿ ವರ್ಷಗಟ್ಟಲೆ ಇವರು ವಿಳಂಬ ಮಾಡ್ತಾ ಇದ್ದಾರೆ. ಇದು ಬೇಜವಾಬ್ದಾರಿ. ಇಲ್ಲಿ ಸಿಬ್ಬಂದಿಗಳು ಅಧಿಕಾರಿಗಳು ಒಂದು ಕಡತ ಪೌರಾಡಳಿತ ನಿರ್ದೇಶನಾಲಯದಿಂದ 9 ತಿಂಗಳಾಯ್ತು ಕಡತ ಬಂದ್ರೆ ಹಿಂಬರ ಕಳಿಸೋದಕ್ಕೆ 9 ತಿಂಗಳು ತೋರ್ತಾ ಇದ್ದಾರೆ. ಆನಂತರ 248 ಕಳಿಸ್ಕೊಡ್ಲಿಕ್ಕೆ ಹಿಂಬರ ಕೊಟ್ಟು ಕಳಿಸಲಿಕ್ಕೆ 2 ವರ್ಷ ತೋರ್ತಾ ಇದ್ದಾರೆ. ಯಾಕೆ ಈ ನಿವೃತ್ತ ನೌಕರಿಗೆ ಇಲ್ಲಿ ದಲಿತರು ಆಮೇಲೆ ಅನಕ್ಷರಸ್ಥರು ಶೋಷಿತ ಜನಾಂಗ ನಮ್ಮಲ್ಲಿ ಹೆಚ್ಚಿ ಇರೋದ್ರಿಂದ ಈ ಜನ ಅನಾರೋಗ್ಯದಿಂದ ಮತ್ತು ವಯೋವೃದ್ಧ ಸಹಜ ಕಾಯಿಲೆಗಳಿಂದ ನಾವು ಬಳಲ್ತಾ ಇದ್ದು ನಮ್ಮ ದವಾಖಾನೆ ವೆಚ್ಚ ಇತರೆ ವೆಚ್ಚಗಳು ನಾವು ಭರಿಸಲಾಗದೆ ನಾವು ಕಷ್ಟವನ್ನು ಅನುಭವಿಸ್ತಾ ಇದ್ದೀವಿ. ನಮಗ ಬೇರೆ ಬೇರೆ ಇಲಾಖೆಯಲ್ಲಿ ಅರ್ಹತಾದಾಯಕ ಸೇವೆ 248A ಕೊಡ್ಬೇಕಂತಿಕೊಂಡು ನಿಯಮ ಇದೆ, ಕಾನೂನು ಇದೆ. ಅದು ನಮ್ಮ ಪಿಂಚಣಿ ಜೊತೆ ಕೊಡಬೇಕು, ಕೊಟ್ಟಿಲ್ಲ. ಆ ಕಾರಣ ನಾವು ಈಗಾಗಲೇ 6 ವರ್ಷಗಳಿಂದ ಪೌರಾಡಳಿತ ನಿರ್ದೇಶನಾಲಯ ಸರ್ಕಾರದ ಕಾರ್ಯದರ್ಶಿಗಳು ಮತ್ತು ಮಾನ್ಯ ಆಯುಕ್ತರಲ್ಲಿ ತಿರುಗಾಡ್ತಾ ಇದ್ದೀವಿ. ಇನ್ನೂ ನಮಗೆ ಜಾರಿಗೊಳಿಸ್ತಾ ಇಲ್ಲ. ಅದು ಅಲ್ಲದೇನು ಉಪದಾನ 10 ವರ್ಷದ ದಿನಗೂಲಿ ಸೇವೆ ಸಲ್ಲಿಸೋರು, ಯಾಕಂದ್ರೆ ಸ್ಥಳೀಯ ಸಂಸ್ಥೆಗಳಲ್ಲಿ ಹೆಚ್ಚಾಗಿ ಸೇವೆ ಸಲ್ಲಿಸೋರು ದಿನಗೂಲಿಯಲ್ಲಿ ಹೆಚ್ಚಿಗೆ ತೋರ್ತಾರ. ಯಾಕಂದ್ರೆ ವರ್ಕ್ ಆಫ್ ಎಸ್ಟಾಬ್ಲಿಷನ್ ಬಂದಾಗ ಹೆಚ್ಚಾಗಿ ದಿನಗೂಲಿಯನ್ನು ತೋರ್ತಾರ. ಅದರಲ್ಲಿ ಅನಕ್ಷರಸ್ಥರು ಆಮೇಲೆ ಶೋಷಿತ ಜನಾಂಗ ದಲಿತರು ಹೆಚ್ಚೇ ಇರ್ತಾರ. ಈ ಜನಾಂಗಕ್ಕೆ ಅನ್ಯಾಯವನ್ನ ಮಾಡಲಾಗ್ತಾ ಇದೆ. ಯಾಕಂದ್ರೆ ನಮಗೆ ಇಲ್ಲಿ ಮನವಿ ಕೊಟ್ಟರು, ಕಾನೂನು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಟ್ಟರು ಕೂಡ ಉಪದಾನ 10 ವರ್ಷದ ದಿನಗೂಲಿ ಸೇವೆ ಸಲ್ಲಿಸಿದ ಉಪದಾನ ಕೊಡ್ಲಿಕ್ಕೆ ಇವರು ವಿಳಂಬ ಮಾಡ್ತಾರೆ. ಕಾನೂನು ನ್ಯಾಯಾಲಯ ನಿಂದನೆಯನ್ನ ಮಾಡ್ತಾ ಇದ್ದಾರೆ ಇವರು. ಇದರಿಂದ ನಮಗೆ ಪೌರ ಕಾರ್ಮಿಕರಿಗೆ ನಮ್ಗೆ ಬಹಳ ಅನ್ಯಾಯ ಆಗ್ತಾ ಇದೆ. ಮಹಾನಗರ ಪಾಲಿಕೆ ಸಿಬ್ಬಂದಿ ಪೌರ ಕಾರ್ಮಿಕರಿಗೆ ಅದಕ್ಕೆ 9 ತಿಂಗಳಾದರೂ ಕೂಡ ಇವರು ಹಿಂಬಾಲ ಕಳಿಸ್ತಾ ಇರಲಿಲ್ಲ. 248 2 ವರ್ಷ ಹಿಂಬಾಲ ಕಳಿಸ್ತಾರೆ. ದಿನ ತಿರುಗಿ ನಮ್ಗೆ ಸಾಕಾಗಿ ಹೋಗ್ಯಾವ. ಈ ವಯಸ್ಸಿನಲ್ಲಿ ನಾವ್ ಏನ್ ಯೂಸ್ ಮಾಡ್ಬೇಕು. ಅದಕ್ಕೆ ಈ ಹೊಸ ಕಮಿಷನರ್ ಬಂದಾರ, ಅವ್ರ ಗಮನಕ್ಕೂ ಹಿಂದಿನ ಮೇಯರ್ಗೆ ಕಮಿಷನರ್ ಗಮನಕ್ಕೆ ಬಂದಿದ್ದೆವು. ಈಗಲೂ ಸಸ್ಪೆಂಡ್ ಮಾಡ್ಬೇಕು. ಯಾರು ಬೇಜವಾಬ್ದಾರಿಯಿಂದ ಬೇಜವಾಬ್ದಾರಿ ಕರ್ತವ್ಯ ನಿರ್ವಹಿಸ್ತಾರೆ ಅಂತವ್ರನ್ನ ಸಸ್ಪೆಂಡ್ ಮಾಡಬೇಕು. ಅಧಿಕಾರಿ ಸಿಬ್ಬಂದಿ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಒತ್ತಾಯಿಸಿ ನಾವು ಮನವಿ ಕೊಡ್ತಾ ಇದ್ದೀವಿ.